ಪಾಠಶಾಲಾ ಸಿನಿಮಾದ ಪ್ರೊಡ್ಯೂಸರ್ ಪ್ರದೀಪ್ ಗುಡ್ಡೆಕೊಪ್ಪ ಇಂದಿನ ನಮ್ಮೂರ್ ಎಕ್ಸ್‌ಪ್ರೆಸ್ ಸ್ಟುಡಿಯೋದಲ್ಲಿ ತಮ್ಮ ಜೊತೆಗೆ ಭಾಗಿಯಾಗಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸೋಣ. ಸರ್, ಕಂಪ್ಲೀಟ್ಲಿ ಇದು ಮಲೆನಾಡಿನ ಭಾಗದಲ್ಲಿ ಶೂಟ್ ಆಗಿರುವಂತಹ ಚಿತ್ರದ ಸಿನಿಮಾ. ತಮ್ಗೇನು ಅನ್ಸುತ್ತೆ ಸರ್? ಮೇಡಮ್, ನಾವು ಪ್ರೊಡ್ಯೂಸರ್ ಅಂತೇಳಿ ಏನು ಬಂದಿರೋದಲ್ಲ. ಇಲ್ಲಿ ನಾವು ಹಳ್ಳಿ ರೈತರು, ನಾವಿಲ್ಲಿ ಸಾಮಾಜಿಕ ಸ್ವಲ್ಪ ಜವಾಬ್ದಾರಿಗಳಿದೆ. ನಾವಿಲ್ಲಿ ನಮ್ಮ ಫ್ರೆಂಡ್ಸ್ ಹತ್ರ ಮಾತಾಡ್ತಿರಾಗ ಪಾಠಶಾಲಾ ಡೈರೆಕ್ಟ್ರು ಬಂದು ಇಲ್ಲಿ ಒಂದು ಪಿಕ್ಚರನ್ನು ತೆಗಿಯೋಕ್ಕೆ, ತೀರ್ಥಹಳ್ಳಿ ಭಾಗದಲ್ಲಿ ಪಿಕ್ಚರನ್ನು ತೆಗಿಯೋಕ್ಕೆ ಆಯ್ಕೆ ಮಾಡ್ತಾಯಿದ್ದಾರೆ ಅಂತೇಳಿ, ಅಂದರೆ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಆಯ್ಕೆ ಮಾಡ್ತಿದ್ದಾರೆ ಅಂತೇಳಿ ನಮಗೆ ನಮ್ಮ ಫ್ರೆಂಡ್ ಒಬ್ಬರು ರವೀಶ್ ಅವರು ಹೇಳಿದರು. ಅವ್ರು ಹೇಳಿದಾಗ ನಾವು ಅಷ್ಟು ಅದನ್ನು ಮೈಂಡಿಗೆ ತೊಗೊಂಡಿರಲಿಲ್ಲ. ಎಲ್ಲ ಪಿಕ್ಚರು ಶೂಟಿಂಗ್ ಮಾಡ್ತಾರೆ, ಹಾಗೆ ಇದು ಒಂದು ಶೂಟಿಂಗ್ ಆಗುತ್ತೆ ಅಂತೇಳಿ ಹೇಳಿದ್ರು. ಆಮೇಲೆ ಹೇಳಿದ್ರು, ಹಿಂದಿನ 80 ದಶಕದಲ್ಲಿ ಮಕ್ಕಳು ಯಾವ ಥರ ಓದ್ತಿದ್ರು, ಪಾಠಶಾಲೆ ಹೇಗಿರ್ತಿತ್ತು, ಯಾವ ಥರ ನಮ್ಮ ವಾತಾವರಣ ಇತ್ತು, ಅದ್ರ ಬಗ್ಗೆ ಒಂದು ಪಿಕ್ಚರ್ ಮಾಡ್ತಿದ್ದಾರೆ. ಅದಕ್ಕೆ ಸ್ವಲ್ಪ ಏನಾರು ಸಹಾಯ ಮಾಡ್ಬೋದು ಅಂಥೇಳಿ ಮಾಡೋಣ ಅಂಥೇಳಿ ಒಂದು ಮಾತಾಡಿಕೊಂಡು, ಆಮೇಲೆ ನಾವು ಪ್ರೊಡ್ಯೂಸರ್ಸ್ 8 ಜನ ಇದ್ದೀವಿ ಇದರಲ್ಲಿ. ರವಿ ಶೆಟ್ಟರ್ ಅಂತ ಇದ್ದಾರೆ, ಅರುಣ್ ಮಲೇಸರ ಅಂತೇಳಿ, ಮತ್ತು ಭಾಸ್ಕರ್ ಅಂತೇಳಿ ಕಮಾಡಿಯವರು, ಮತ್ತು ನಮ್ಮಲ್ಲಿ ಬೆಂಗಳೂರವರು ಒಬ್ಬರು ಇದ್ದಾರೆ, ಅಂಬಿಕಾ ಅಂತೇಳಿ. ಮತ್ತು ಈಗ 8 ಜನ ಸೇರಿ ನಾವು ಅದನ್ನು ಮಾಡಿದ್ದೀವಿ, ಪ್ರೊಡ್ಯೂಸ್ ಮಾಡಿದ್ದೀವಿ. ಈಗ ಪ್ರೊಡ್ಯೂಸರ್ ಮಾಡ್ಬೇಕಂತ ಮಾಡಿದ್ರೆ ಸಣ್ಣ ಬಡ್ಜೆಟಿನ ಏನೋ ಸಪೋರ್ಟಿಗೆ ಅಂತೇಳಿ ಹೋಗಿ ಅದು ದೊಡ್ಡ ಬಡ್ಜೆಟಿನ ಸಿನಿಮಾ ಥರನೇ ಆಗಿದೆ. ಇವಾಗ ಯಾವುದೇ ಪಿಕ್ಚರಿಗೂ ಬಿಟ್ಕೊಡೋದಿಲ್ಲ ಆ ಥರ. ಈಗ ಮಲ್ಟಿಪ್ಲೆಕ್ಸ್ಗಳಲ್ಲಿರ್ಬೋದು ಎಲ್ಲ ಕಡೆ ರಿಲೀಸ್ ಆಗ್ತಿದೆ. ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕಡೆನೂ ಬೇಡಿಕೆ ಬಂದಿದೆ. 3 ಹಾಡು ರಿಲೀಸ್ ಆಗಿದೆ. ಹಾಡು ಎಲ್ಲವೂ 3 ಹಾಡು ಸಹಿತ ವ್ಯೂಸ್ ಚೆನ್ನಾಗಿ ಬಂದಿದೆ. ಟ್ರೈಲರ್ ಬಂದಿದೆ. ಟ್ರೈಲರ್ ಒಂದು ದಿವಸದಲ್ಲಿ ಸುಮಾರು 4,000ದಿಂದ 5,000 ವ್ಯೂಸ್ ಆಗಿದೆ. ಅದರಿಂದ ಸಖತ್ತು ದೊಡ್ಡ ಸಿನಿಮಾ ಥರನೇ ನಮ್ಮದು ಒಂದು ಕಾಂಪಿಟೇಟಿವ್ ಸಿನಿಮಾ ಇದೆ. ಭಾರಿ ಖುಷಿ ಇದೆ ನಮಗೆ. ಯಾಕಂದರೆ ಅದರಲ್ಲಿ ನಾವು ಒಂದು ಪಾತ್ರಧಾರಿನೂ, ಸಣ್ಣದು ಒಂದು ಪಾತ್ರಧಾರಿನೇ ಇದ್ದೀವಿ. ಅದರಲ್ಲಿ ಪಾತ್ರನೂ ಮಾಡಿದ್ದೀವಿ ಮತ್ತು ಪ್ರೊಡ್ಯೂಸರು ಆಗಿದ್ದೀವಿ. ಅದರಿಂದ ಪ್ರಮೋಷನ್ನು ಈಗ ಏನಿದೆ, ಪಿಕ್ಚರ್ ಒಳ್ಳೆಯ ರೀತಿಯಲ್ಲಿ ಒಳ್ಳೆ ಚೆನ್ನಾಗಿದೆ. 2.5 ಗಂಟೆ ನಮಗೆ ಏನು ದೊಡ್ಡ ದೊಡ್ಡ ಪಿಕ್ಚರ್ಗಳು ಯಾವ ಥರ ಇತ್ತು ಅದೇ ಥರ ಒಂದು ಮಲೆನಾಡು ಭಾಗನ ಡೈರೆಕ್ಟಾಗಿ ಪರದೆ ಮೇಲೆ, ಆಮೇಲೆ ಜನಜೀವನ ಹೇಗಿದೆ, ಹಿಂದಿನ ಮಕ್ಕಳು ಯಾವ ಥರ ಪಾಠಶಾಲೆ ಇತ್ತು, ಮಕ್ಕಳು ಯಾವ ಥರ ಓದ್ತಿದ್ರು, ಇಲ್ಲಿದು ಫಾರೆಸ್ಟ್ ಆಗಿದೆ, ಫಾರೆಸ್ಟಿನ ಕಾನೂನು ಇದು ಯಾವ ಥರ ಮಟ್ಟದಲ್ಲಿ ಇದೆ, ಅದೆಲ್ಲದೂ ಇದರಲ್ಲಿ ತೋರಿಸಿದೆ ಅಂತ ಹೇಳ್ಬೋದು. ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ, ಚೆನ್ನಾಗಿದೆ, ಪಾತ್ರನೂ ಚೆನ್ನಾಗಿದೆ. ಹೊಸ ಪಾತ್ರಧಾರಿಗಳಾದರೂ ಕೂಡ ಎಲ್ಲೂ ಆ್ಯಕ್ಟರ್ಸ್ ಅಲ್ಲ ಅಂತ ಹೇಳಂಗಿಲ್ಲ, ಆ ಥರ ಆ್ಯಕ್ಟಿಂಗು ಮೂಡ್ ಬಂದಿದೆ. ಅದು ನಮ್ಮ ಹೆದ್ದೂರು ಮಂಜುನಾಥ್ ಅವರು ಮಂಜುನಾಥ್ ಶೆಟ್ಟಿ ಅವರು ಡೈರೆಕ್ಷನ್ ಮಾಡಿರೋದು. ಅವರು ಮಿಸಸ್ ಕೋಆಪರೇಟಿವ್ ಇದರ ಪ್ರೀತಿ ಅಂತೇಳಿ ಎಲ್ಲರದ್ದು ಮುಖಾಂತರ, ಎಲ್ಲರ ಪ್ರೊಡ್ಯೂಸರು ಅವ್ರದ್ದು ಎಲ್ಲ ಸಹಕಾರ ಮುಖಾಂತರ ಸಾಕಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಅಂತ ಹೇಳ್ಬೋದು. ಜನರ ರೆಸ್ಪಾನ್ಸ್ ಹೇಗಿದೆ ಸರ್ ಸಿನಿಮಾ ಬಗ್ಗೆ? ಜನರ ರೆಸ್ಪಾನ್ಸು ಭಾರಿ ಚೆನ್ನಾಗಿದೆ. ಎಲ್ಲ ಕಡೆನೂ ಪ್ರಚಾರ ಈಗ ಶುರು ಆಗ್ತಿದೆ. ಟ್ರೈಲರ್ ನೋಡಿದ್ಮೇಲಂತೂ ಸಾಕಷ್ಟು ರಿಪ್ಲೇಸ್ ಬರ್ತಾ ಇದೆ. ಭಾರಿ ಚೆನ್ನಾಗಿ ಬಂದಿದೆ. ಪ್ರಮೋಷನ್ ಚೆನ್ನಾಗಿ ಮಾಡಿ, ಪ್ರಮೋಷನ್ ಚೆನ್ನಾಗಾದರೆ ದೊಡ್ಡ, ಅಂದರೆ ಜನರಿಗೆ ರೀಚ್ ಮಾಡಿಸಿದ್ರೆ ದೊಡ್ಡದು ಚೆನ್ನಾಗಾಗತ್ತೆ. ಯಾಕಂದರೆ ಜನರಿಗೆ ರೀಚ್ ಮಾಡಿಸೋದ್ರಲ್ಲೇ ಇರೋದು. ರೀಚ್ ಮಾಡಿಸಿದ್ಮೇಲೆ ಮತ್ತೆ ದೊಡ್ಡ ಸಕ್ಸಸ್ಸನ್ನು ಅದು ಕಾಣುತ್ತೆ. ಅದರಿಂದ ಜನರಿಗೆ ರೀಚ್ ಮಾಡೋಂಥ ಕೆಲಸ ಮಾಡಿ ಅಂತೇಳಿ ಅದರಿಂದ ಪ್ರಮೋಷನ್ನು ಚೆನ್ನಾಗಿ ಆಗ್ತಿದೆ. ಇವಾಗ ಸಾಕಷ್ಟು ಡಿಜಿಟಲ್ ವೇದಿಕೆಗಳಿರ್ಬೋದು, ಪೇಪರ್ಸ್ ರೈಟಿಂಗ್ಸ್ ಇರ್ಬೋದು, ಗ್ರೂಪ್ಸ್ಗಳಿರ್ಬೋದು, ಎಲ್ಲದರಲ್ಲೂ ಅದು ಪ್ರಮೋಷನ್ ಆಗ್ತಾ ಇದೆ. ಪ್ರಮೋಷನ್ ರಿಪ್ಲೈ ಸಹಿತ ಚೆನ್ನಾಗಿದೆ ಟ್ರೈಲರ್ ನೋಡಿದ್ಮೇಲೆ. ತಮ್ಮ ಬಗ್ಗೆ ಹೇಳೋದಾದ್ರೆ ಸರ್? ನಾನು ಪ್ರದೀಪ್ ಗುಡ್ಡೆಕೊಪ್ಪ ಅಂತೇಳಿ, ನಾನು ಅದೇ ಅಗ್ರಿಕಲ್ಚರ್ ನಾನು ಹೇಳಿದಿರೋದು. ಬಿಸ್ನೆಸ್ಸನ್ನು ಮಾಡ್ತೀವಿ. ಆಲ್ ಓವರ್ ಸ್ಟೇಟ್ ನಮಗೆ ಫ್ರೆಂಡ್ಸ್ ಇದ್ದಾರೆ, ಎಲ್ಲ ಕಡೆನೂ ಫ್ರೆಂಡ್ಸ್ ಇದ್ದಾರೆ. ಎಲ್ಲ ಫ್ರೆಂಡ್ಸ್ಗಳು ಸಹಿತ ಇದನ್ನು ಟ್ರೈಲರ್ ನೋಡಿದ್ಮೇಲೆ ಸಾಕಷ್ಟು ರಿವ್ಯೂಸ್ ಬರ್ತಾ ಇದೆ. ಹೌದು, ಅದರಿಂದ ನನಗೂ ಹೆಮ್ಮೆ ಇದೆ. ಯಾಕಂದರೆ ನಾವೊಬ್ಬರು ಹಳ್ಳಿಲಿ ಹುಟ್ಟಿ ಪ್ರೊಡ್ಯೂಸರ್ ಕನಸೇ ನಮಗೆ. ಯಾಕಂದರೆ ಪಿಕ್ಚರ್ ಶೂಟಿಂಗ್ ನೋಡ್ತಿದ್ದು ಬಿಟ್ಟರೆ ಎಲ್ಲೂ ನಮಗೆ ಈ ಥರ ವೇದಿಕೆಗಳು ಸಿಕ್ಕಿರಲಿಲ್ಲ. ಇಲ್ಲಿ ವೇದಿಕೆ ಸಿಕ್ಕಿದೆ ಒಂದು ಅದೃಷ್ಟ ಅಂತ ಅನ್ಕೋಬೋದು. ಯಾಕಂದರೆ ಹೌದು, ಇದೇ ಫಸ್ಟು ಸಿನಿಮಾ ನಾವು ಆ್ಯಕ್ಟ್ ಮಾಡಿದರೆ ಇರ್ಬೋದು, ಪ್ರೊಡ್ಯೂಸರ್ ಮಾಡಿರ್ಬೋದು. ಫಸ್ಟ್ ಪ್ರೊಡ್ಯೂಸರ್ ಅಂತ ಏನು ಬಂದಿದ್ದಲ್ಲ, ಆದರೂ ಪ್ರೊಡ್ಯೂಸರ್ ಆಗಿದ್ದೀವಿ. ಅದ್ರ ಬಗ್ಗೆ ಹೆಮ್ಮೆ ಇದೆ, ನಮಗೂ ಖುಷಿ ಇದೆ. ಯಾಕಂದರೆ ಒಂದು ವೇದಿಕೆ ಸಿಕ್ಕಿದೆ, ಬೆಂಗಳೂರು ಮಟ್ಟದವರೆಗೆ ಇವತ್ತು ಹೋಗಿದ್ದೀವಿ ಅಂತೇಳಿ ಟಚ್ ಆಗಿದ್ದೀವಿ ಅಂತ ಹೇಳ್ಬೋದು. ಅದಂತೂ ಖುಷಿ ಇದೆ. ಎಷ್ಟು ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡಬೇಕು ಅಂತ ಅದು ಗೊತ್ತಿಲ್ಲ ಮೇಡಮ್. ಈಗ ಇದರಲ್ಲಿ ಪ್ರೊಡ್ಯೂಸರ್ ಅಂತಲೇ ಬಂದಿದ್ದಲ್ಲ, ಎಲ್ಲ ಬಂದು ಸಕ್ಸಸ್ ಸಿಕ್ಕಿದ್ರೆ 100% ಅವಕಾಶಗಳು ಹುಡ್ಕೊಂಡು ಬರ್ತವೆ. ಅದರಿಂದ ಮಾಡ್ಲಿಕ್ಕೆ ಏನು ತೊಂದರೆ ಇಲ್ಲ, ಅವಕಾಶ ಸಿಕ್ಕಿದ್ರು ಮಾಡಬಹುದು. ಕೊನೆಯದಾಗಿ ಸಿನಿಮಾದ ಬಗ್ಗೆ ಏನು ಹೇಳ್ತಾರೆ ಸರ್ ಜನತೆಗೆ? ಎಲ್ಲರೂ ನೋಡಿ ಪ್ರೋತ್ಸಾಹಿಸಿ. ಮಲೆನಾಡು ಸಿನಿಮಾ ಇದೆ, ಮಲೆನಾಡು ಭಾಗನ ಇಡೀ, ಯಾಕಂದರೆ ಇವತ್ತು ನಾವು
ನಾವು ಭೇಟಿ ಮಾಡೋಕ್ಕೆ ಹೋದಾಗ ಒಬ್ಬರು ಅದನ್ನೇ ಹೇಳ್ತಾ ಇದ್ರು. ಯಾಕಂದರೆ ಮೊದಲೆಲ್ಲ ಫಾರಿನಲ್ಲೇ ಶೂಟಿಂಗ್ ಆಗ್ತಿತ್ತು, ಬೇರೆ ದೇಶದಲ್ಲೇ ಶೂಟಿಂಗ್ ಆಗ್ತಿತ್ತು, ಆ ಸಿನಿಮಾಗಳು ಮಾತ್ರ ಓಡ್ತಾ ಇದ್ದು. ಈಗ ಈ ಥರ ಸಿನಿಮಾಗಳೇ ಜಾಸ್ತಿ ಓಡ್ತಿದ್ವಿ ಅಂತೇಳಿ ಅದು ಸೂಪ್ರಂಸೋದು ಉದಾಹರಣೆ ಕೊಟ್ಟು ಹೇಳ್ತಾ ಇದ್ರು. ಯಾಕಂದರೆ 2-3 ಊರಲ್ಲಿ ಫಿಲ್ಮ್ ತೆಗೆದು ಇಡೀ ದೇಶಾದ್ಯಂತ ಅದು ಪ್ರಚಾರ ಆಗಿದೆ ಅಂದರೆ, ಈಗ ಇದು ಅಷ್ಟೇ, ನಮಗೆ ಬರೀ ತೀರ್ಥಹಳ್ಳಿ ಭಾಗದಲ್ಲಿ ಮಾತ್ರ ಶೂಟಿಂಗ್ ಮಾಡಿರೋದು. ನಿಮಗೆ ಎಲ್ಲೂ ಅನ್ಸೋದಿಲ್ಲ, ಯಾವುದೇ ಪಿಕ್ಚರ್ ಈಗ ಫಾರಿನಲ್ಲಿ ಶೂಟಿಂಗ್ ಮಾಡೋದು ಇರ್ಬೋದು, ಯಾವುದೇ ಇರ್ಬೋದು, ಅದಕ್ಕೆ ಎಲ್ಲೂ ಕಮ್ಮಿ ಇಲ್ಲ ಅಂತೇಳಿ ನಿಮಗೆ ನೋಡಿದ್ರೆ ಎಲ್ಲರಿಗೂ ಅನಿಸ್ತದೆ. ರಿಪ್ಲೇಸ್ ಐತೆ, ನಿಮಗೆ ಟ್ರೈಲರ್ ನೋಡಿದ್ರೆ ಗೊತ್ತಾಗ್ತದೆ, ರಿಪ್ಲೇಸ್ ಐತೆ ಅದೇ ಥರ ಇದೆ. ಸೀನ್ರಿ ಇರ್ಬೋದು, ನಿಮಗೆ ಯಾವುದಕ್ಕೂ ಕಮ್ಮಿ ಇಲ್ಲ. ಕತೆ ಎಲ್ಲದೂ ಹಾರ್ಡ್ ಇರ್ಬೋದು, ಎಲ್ಲದೂ ಸಕ್ಸಸ್ ಇದೆ. ಅದರಿಂದ ಎಲ್ಲರೂ ನೋಡಿ ಪಿಕ್ಚರನ್ನು ಎಲ್ಲರೂ ಪ್ರೋತ್ಸಾಹಿಸಿ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಪಾಠಶಾಲಾ ಸಿನಿಮಾದ ಕಲಾವಿದರು ಕೆ ಭಾಸ್ಕರ್ ಸರ್ ಅವರು ಇಂದಿನ ವಿಶೇಷ ಸಂದರ್ಶನ ತಮ್ಮ ಸ್ಟುಡಿಯೋದಲ್ಲಿದ್ದಾರೆ, ತಮ್ಮ ಜೊತೆಗೆ ಭಾಗಿಯಾಗಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡ್ಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಸಿನಿಮಾದ ಬಗ್ಗೆ ಹೇಳೋದಾದ್ರೆ ತಾವು ಹೇಳ್ತೀರಾ? ಸಿನಿಮಾ ಪಾಠಶಾಲಾ ಒಂದು ಹೆಸರೇ ಹೇಳುವಂತೆ, ಅದು ಹೆಸರು ಕೇಳ್ತಾ ಇದ್ದಂತೆ ಮಕ್ಕಳು ಸಿನಿಮಾ ಅಂತ ಅನಿಸುತ್ತೆ. ಬಟ್ ಇದು ಮಕ್ಕಳ ಜೊತೆಗೆ ಮಲೆನಾಡಿನ ಸುಂದರ ಪರಿಸರ, ಆಮೇಲೆ ಇಲ್ಲಿ ಹಿಂದೆ ಒಂದು 40 ವರ್ಷಗಳ ಹಿಂದೆ ನಡೆದಂತಹ ಘಟನೆಗಳ ಬಗ್ಗೆ ನಾವು ಹಿಂದೆ ಯಾವ ರೀತಿ ಬಾಲ್ಯದಲ್ಲಿದ್ವಿ ಆ ಮೂಮೆಂಟಿಗೆ ಕರ್ಕೊಂಡು ಹೋಗುತ್ತೆ ನಮ್ಮನ್ನು ಈ ಸಿನಿಮಾವನ್ನು ನೋಡಿನೇ ಅನುಭವಿಸ್ಬೇಕು. ಆ ರೀತಿಯಾಗಿ ಅದ್ಭುತವಾಗಿ ಮೂಡಿಬಂದಿದೆ. ತಾವು ಯಾವ ಪಾತ್ರ ಮಾಡಿದ್ದೀರಾ? ನಾನು ಇದರಲ್ಲಿ ಸ್ವಲ್ಪ ನೆಗೆಟಿವ್ ಕ್ಯಾರೆಕ್ಟರ್ ಇದೆ. ಜೊತೆಯಲ್ಲಿ ಈ ಸಿನಿಮಾದಲ್ಲಿ ಒಂದು ಹೀರೋಯಿನ್ ಪಾತ್ರ ಬರುತ್ತೆ. ಆ ಹೀರೋಯಿನ್ನ ತಂದೆ ಪಾತ್ರನ ಮಾಡ್ತಾ ಇದೆ. ಕಂಪ್ಲೀಟ್ ಮಲೆನಾಡಲ್ಲೇ ಶೂಟ್ ಆಗಿದೆ. ತಮ್ಗೆ ಎಷ್ಟು ಖುಷಿ ಆಗ್ತದೆ? ತುಂಬ ಖುಷಿಯಾಗಿದೆ. ಅದರಲ್ಲೂ ಮುಖ್ಯವಾಗಿ ಪಾಠಶಾಲಾ ಅನ್ನೋದು ಒಂದು ಸ್ಕೂಲಿನ ಸಬ್ಜೆಕ್ಟ್ ಬರುತ್ತೆ. ಆ ಸ್ಕೂಲ್ ಅನ್ನೋದು ನಮ್ಮೂರು ಕಮ್ಮರಡಿಯಲ್ಲಿ ನಾನು ಓದಿದ ಶಾಲೆನಲ್ಲೇ ಅದು ಶೂಟಿಂಗ್ ಆಗಿರುವಂಥದ್ದು ಪ್ರತಿಯೊಂದು. ಅದು ಲೊಕೇಶನ್ ಎಲ್ಲ ತೋರಿಸಿರೋದು ಕೂಡ ನಾವೇನೆ. ಆದರೆ ಅಲ್ಲಿ ಭಾಳ ಚೆನ್ನಾಗಿ ಬಂದಿದೆ ಆ ಸ್ಕೂಲು. ಅದು ಆವತ್ತಿನ ಸಿಚುವೇಶನ್ಗೆ ಯಾವ ರೀತಿ ಇತ್ತು ಅದೇ ರೀತಿ ಸ್ಕೂಲ್ ಇತ್ತು. ಹಾಗಾಗಿ ಅದು ತುಂಬ ಚೆನ್ನಾಗಿ ಖುಷಿನೂ ಇದೆ, ಅಲ್ಲಿ ಒಳ್ಳೆ ಚೆನ್ನಾಗಿ ಮೂಡಿ ಬಂದಿದೆ. ತಾವು ನಟನೆ ಮಾಡಿದ್ದು ಇದೇ ಮೊದಲ ಸಿನಿಮಾನ ಅಥವಾ ಮುಂಚೆನಾ? ಇಲ್ಲ, ಇದು ಪ್ರಥಮ ಸಿನಿಮಾ. ತಮ್ಮ ಬಗ್ಗೆ ಹೇಳೋದಾದ್ರೆ ಎಜುಕೇಶನ್ ಎಲ್ಲ ಆಯ್ತು? ನಾನು ಓದಿದ್ದು ಕೂಡ ಅದೇ. ನಾನು ಈ ಪಾಠಶಾಲಾ ಏನು ಶೂಟಿಂಗ್ ಆಗಿದೆ ಅಲ್ಲೇ ಓದಿರುವಂಥದ್ದು. ಮಿಡ್ಲ್ ಸ್ಕೂಲಿಂದನೂ ಕೂಡ ಕಮ್ಮರಡಿಯ ಸರ್ಕಾರಿ ಶಾಲೆನಲ್ಲೇ ಓದಿರೋದು. ಡಿಗ್ರಿಯನ್ನು ಕೂಡ ಕೊಪ್ಪದ ಸರ್ಕಾರಿ ಕಾಲೇಜಿನಲ್ಲಿ ಡಿಗ್ರಿ ಮುಗಿಸಿರುವಂಥ, ಅಲ್ಲಿಗೆ ಫೈನಲ್ ಮಾಡಿದೆ. ಓಕೆ ಸರ್, ಕೊನೆಯದಾಗಿ ಸಿನಿಮಾದ ಬಗ್ಗೆ ಜನರಿಗೆ ಏನು ಹೇಳೋಕೆ ಇಷ್ಟಪಡ್ತೀನಿ? ಜನರಿಗೆ ಇದರಲ್ಲಿ ಒಳ್ಳೆ ಸಂದೇಶ ಇದೆ. ಈಗಿನ ಸಿನಿಮಾಗಳು ಬರ್ತಾ ಇರೋ ರೀತಿಗೆ ಇದು ತುಂಬ ಡಿಫ್ರೆಂಟ್ ಆಗಿದೆ. ಪಾಠಶಾಲಾ ಸಿನಿಮಾ ಅದು ಹೆಸರಿನ ಜೊತೆಗೇ ನಾನು ಹೇಳಿದಾಗೆ. ಆಮೇಲೆ ಈ ಮಂಜುನಾಥ್ ಶೆಟ್ಟಿಯವರು ಒಂಥರ ಭಾರಿ ಚತುರರು. ಅವರ ಯೋಚನಾ ಶಕ್ತಿ ಇದೆಯಲ್ಲ, ಅದು ಸಿನಿಮಾನ ಒಂದು ಒಳ್ಳೆ ಲೆವೆಲಿಗೆ ಕರ್ಕೊಂಡೋಗಿದೆ. ಇವತ್ತು ಒಳ್ಳೆ ರೀತಿಯಲ್ಲಿ ನಿರ್ದೇಶನ ಮಾಡಿದ್ದಾರೆ. ಹಾಗಾಗಿ ಆ ಸಿನಿಮಾದ ಸ್ಟೋರಿ ಇದೆಯಲ್ಲ, ಅದು ಎಲ್ಲರೂ ನೋಡುವಂಥದ್ದು, ಎಲ್ರಿಗೂ ಮನ ಮುಟ್ಟುವಂತೆ. ಸಾಮಾನ್ಯ ಮಲೆನಾಡಿನ ಸುತ್ತಮುತ್ತ ಇರೋರಿಗೆ ಮತ್ತು ಭಾಳ ಹಿಂದೆ ಒಂದು 80ರ ದಶಕದಲ್ಲಿ ಜೀವನವನ್ನು ಅನುಭವಿಸಿದವರಿಗೆ ಇದು ಒಂದು ನೆನಪನ್ನು ಮರುಕಳಿಸ್ತದೆ. ಹಾಗಾಗಿ ಈ ಸಿನಿಮಾವನ್ನು ಎಲ್ಲರೂ ಇದು ಟಾಕೀಸಿಗೆ ಬಂದು ನೋಡಿ ಅನುಭವಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಪಾಠಶಾಲಾ ಸಿನಿಮಾದಲ್ಲಿ ನಟಿಸಿರುವಂತಹ ಕಲಾವಿದರಾಗಿರುವಂತಹ ಅರುಣ್ ಮಲ್ಲೇಸರ್ ಅವರು ನಮ್ಮ ಎಕ್ಸ್‌ಪ್ರೆಸ್ ಸ್ಟುಡಿಯೋದಲ್ಲಿ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ. ಅವರ ಜರ್ನಿ ಹೇಗಿತ್ತು, ಸಿನಿಮಾ ಹೇಗಿದೆ ಅನ್ನೋದನ್ನ ಅವ್ರ ಬಾಯಲ್ಲಿ ಕೇಳೋಣ. ಬನ್ನಿ ಸರ್. ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಸಿನಿಮಾದಲ್ಲಿ ಯಾವ ಪಾತ್ರ ತಾವು ಮಾಡಿದ್ದೀರಾ, ಅದ್ರ ಬಗ್ಗೆ ಹೇಳೋದಾದ್ರೆ? ನಾನು ಈ ಸಿನಿಮಾದಲ್ಲಿ ಒಂದು ಟೀಚರ್ ರೋಲ್ ಮಾಡಿದ್ದೀನಿ. ಒಂದು ಬುರುಡೆ ಮಾಸ್ಟರ್ ಅಂತ, ಒಂದು ಶಂಕರಪ್ಪ ಮಾಸ್ಟರ್ ನೇಮಲ್ಲಿ ಬಂದಿದೆ. ಮಕ್ಕಳಿಗೆ ಸಾಮಾನ್ಯವಾಗಿ ಒಂದಿಷ್ಟು ಕಥೆಗಳನ್ನ ಹೇಳೋದು, ಅವ್ರನ್ನ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಬಿಲ್ಡ್ ಮಾಡೋದು, ಆ ಮುಖಾಂತರ ನಾವು ನಮ್ಮ ಬಗ್ಗೆ ಒಂದು ಸ್ವಲ್ಪ ಸ್ಕೋಪ್ ಕೊಟ್ಕೊಂಡು ನಾವು ಭಾರಿ ತಿಳ್ಕೊಂಡಿರೋ ಅಂಥ ಟೀಚರು, ನಮಗೆಲ್ಲ ಗೊತ್ತು ಅನ್ನಂಗೆ ಮಕ್ಕಳ ಎದುರುಗಡೆ ತೋರಿಸ್ಕೋಣ ಅಂಥದ್ದು ಒಂದು ಕ್ಯಾರೆಕ್ಟರ್ ಇದೆ ನನಗೆ. ತುಂಬ ಚೆನ್ನಾಗಿ ರೋಲ್ ಇದೆ. ಆದಷ್ಟು ನೀಟಾಗಿ ಅದಕ್ಕೆ ನ್ಯಾಯ ತುಂಬ ಕೆಲಸನ ಮಾಡಿದ್ದೀನಿ. ಓಕೆ, ಅಂದ್ರೆ ಫಸ್ಟ್ ಸರ್ ತಾವು ನಟನೆ ಮಾಡಿರೋದು ಅಥವಾ ಮುಂಚೆ ಎಲ್ಲ? ನಟನೆ ಅಂತ ಬಂದ್ಬಿಟ್ಟು ಈಗ ಚಿತ್ರದಲ್ಲಿ ಬಣ್ಣ ಹಾಕಿರೋದು ದೊಡ್ಡ ಚಿತ್ರದಲ್ಲಿ ಇದೆ ಫಸ್ಟ್. ಆದ್ರೆ ನಾವು ಚಿಕ್ಕವನಿರ್ಬೇಕಾದ್ರೆ ನಮ್ಮ ಭಾಗದಲ್ಲಿ ಒಂದು ಉದಯೋನ್ಮುಖ ಕಲಾವಿದರ ತಂಡ ಅಂತ ಒಂದು ಟೀಮ್ ಕಟ್ಕೊಂಡು ಸ್ಕಿಟ್ ನಾಟಕಗಳನ್ನ ಈ ತರದವನ್ನೆಲ್ಲ ಅಕ್ಕಪಕ್ಕ ಊರುಗಳಲ್ಲಿ ಮಾಡ್ತಾ ಇದ್ವಿ. ಅದು ಒಂದು ಎಕ್ಸ್ಪೀರಿಯನ್ಸ್ ಇತ್ತು. ಡೈರೆಕ್ಟ್ರು ಆಡಿಷನ್ ಮಾಡೋ ಟೈಮಲ್ಲಿ ಒಂದು ಕುಡುಕನ್ ರೋಲ್ ಇತ್ತು. ಡ್ರಿಂಕ್ಸ್ ಹಾಕೊಂಡು ಹೆಂಡತಿಗೆ ಬೈಯೋ ಅಂಥದ್ದು ಒಂದು ರೋಲ್ ಇತ್ತು. ಅದು ನಾನು ಮಾಡಿದಾಗ ಅವರಿಗೆ
ಆ ಸೀನ್ ನಾನು ಆ್ಯಕ್ಟ್ ಮಾಡಿರೋದು ಇಷ್ಟ ಆಯಿತು. ಹಾಗಾಗಿ ಇನ್ನೂ ಒಂದು 2-3 ಥರದ ಕ್ಯಾರೆಕ್ಟರ್ಗಳನ್ನ ಮಾಡಕ್ಕೆ ಕೊಟ್ಟರು. ಆದಷ್ಟು ನೀಟಾಗಿ ಮಾಡಿದ್ವಿ, ಅವ್ರಿಗೆ ಇಷ್ಟ ಆಯಿತು. ನಿಮ್ಗೊಂದು ಈ ಥರದೊಂದು ರೋಲ್ ಕೊಡೋಣ, ಚೆನ್ನಾಗಾಗುತ್ತೆ ಅಂತ ಅಂದರು. ಆದಷ್ಟು ಮಲೆನಾಡು ಭಾಷೆಯಲ್ಲಿ ನಾವು ಒಂದು ಸ್ವಲ್ಪ ಎಳೆದು ಮಾತಾಡೋ ಅಂಥದ್ದು ಜಾಸ್ತಿ ಅಲ್ಲ, ಆ ಥರದ ರೋಲ್ ಒಂದು ಟೀಚರಿಂದ ಕೊಟ್ಟಿದ್ದಾರೆ. ಲೆಂತಿ ಡೈಲಾಗ್ಗಳಿದ್ದಾವೆ, ಚೆನ್ನಾಗಿ ಬಂದಿದೆ. ಟೀಮ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಎಷ್ಟು ಸಪೋರ್ಟಿವ್ ಆಗಿದ್ರು ಸರ್? ತುಂಬ ನನಗೆ ತುಂಬ ಖುಷಿ ಆಯಿತು. ನಾವು ಫಿಲ್ಮ್ ಅಂದ ತಕ್ಷಣನೇ ಒಂದು 2-2.5 ಗಂಟೆ ಬರೋದ್ರಲ್ಲಿ ಎಷ್ಟು ಬೇಗ ಬಂದೋಗುತ್ತೆ ಫಿಲ್ಮ್ ಅಂತ ಅಂದ್ಕೊಂಡಿರ್ತೀವಿ. ಎಷ್ಟು ದಿನಗಳು ತಿಂಗಳುಗಳ ಕೆಲಸ ಆಗಿರುತ್ತೆ. ಒಂದು ಟೇಕ್ ಓಕೆ ಆಗಲಿಲ್ಲ ಅಂದ್ರೆ ಒಂದು ಮಧ್ಯಾಹ್ನದವರೆಗೂ ಒಂದು ಟೇಕ್ ಆಗುತ್ತೆ. ಹೊರಗಡೆ ನೋಡೋರಿಗೂ ಮತ್ತು ನಾವು ನಮ್ಮ ಜೊತೆ ಇದ್ದವರು ಸರಿ ವರ್ಕ್ ಮಾಡ್ತಿಲ್ಲ ಅಂದರೆ ನಮ್ದು ಫಸ್ಟಿಂದನೂ ಅದೇ ಎಕ್ಸ್ಪ್ರೆಷನಲ್ಲೇ ವರ್ಕ್ ಮಾಡ್ತಿರ್ಬೇಕು ಟೇಕಲ್ಲಿ. ನಿಮಗೆ ಗೊತ್ತಿದೆ ಅದು ತುಂಬ ನಮಗೆ ಅಂತ ಡೈರೆಕ್ಟರ್ಗಳಿಗೆ ಇದರಲ್ಲಿ ಏನಿದೆ ಅಂದರೆ 75% ಎಲ್ಲ ಹೊಸಬರು. ಹಾಗಾಗಿ ಅವರಲ್ಲಿ ಒರಿಜಿನಾಲಿಟಿ ತೆಗಿಬೇಕಿತ್ತು. 100% ಆ ಪಾತ್ರಕ್ಕೆ ತಕ್ಕಂಗೆ ಅವರು ಆ್ಯಕ್ಟ್ ಮಾಡಲೇಬೇಕಿತ್ತು. ಅದನ್ನು ತಗ್ಸಕ್ಕೆ ಬೇಕಾಗಿರುವಂಥ ಪೇಷನ್ಸ್ ಡೈರೆಕ್ಟ್ರು ಹ್ಯಾಟ್ಸಪ್ ಅನ್ಬೋದು. ಅದು ಅವ್ರ ಹತ್ರ ಅವ್ರಿಗೆ ಏನು ಹೇಳಿದ್ರೆ ಅಥವಾ ಅವ್ರಿಗೆ ಯಾವ ರೀತಿ ಮಾತಾಡಿದ್ರೆ ಅವರಲ್ಲಿ ಒರಿಜಿನಾಲಿಟಿ ತೆಗಿಬೋದು ಅನ್ನೋದು ಅವ್ರ ಮನಸ್ಸಲ್ಲಿತ್ತು. ಅದೇ ಥರನೇ ತುಂಬ ನೀಟಾಗಿ ಮಾಡಿಸಿದ್ದಾರೆ. ಖುಷಿ ಆಗುತ್ತೆ. ಆಮೇಲೆ ಜೊತೆಗಿರೋ ಹುಡುಗರು, ಫ್ರೆಂಡ್ಸು ಎಲ್ಲ ಒಂದು ಕಡೆಗೆ ನಮ್ಮ ಫ್ಯಾಮಿಲಿನೇ ಎಲ್ಲ ಒಟ್ಟಿಗೆ ಇದ್ದೀವಿ ಅನ್ನೋ ಒಂದು ಫೀಲ್ ಆಯಿತು. ನಾವು ತುಂಬ ಎಂಜಾಯ್ ಮಾಡ್ಕೊಂಡು ಫಿಲ್ಮ್ನ ಇದು ಮಾಡಿದ್ವಿ. ಅದಕ್ಕಿಂತ ಮುಖ್ಯವಾಗಿ ನಮಗೆ ನೇಚರು ತುಂಬ ಸಪೋರ್ಟ್ ಮಾಡಿತು. ಮಲೆನಾಡು ಅಂದ ತಕ್ಷಣ ಎಲ್ರಿಗೂ ಕೂಡ ಸಹಜವಾಗಿ ಖುಷಿ ಆಗುತ್ತೆ. ಆಮೇಲೆ ನಮಗೆ ಏನಿತ್ತು ಅಂದರೆ ನಮ್ಮ ಮಲೆನಾಡು ಅಂದ್ರೆ ನಾವು ಸಣ್ಣಲ್ಲಿಂದನೂ ಬೆಳೆದಿರೋದ್ರಿಂದ ನಮಗೆ ಅವ್ರು ಏನು ಹೊರಗೆ ತರಕ್ಕೆ ನಮ್ಮಿಂದ ಪ್ರಯತ್ನ ಪಟ್ಟಿದ್ದಾರೆ, ಎಮೋಷನಲ್ ನಮಗೂ ಕೂಡ ಗೊತ್ತಾಗುತ್ತೆ ಹೇಗೆ ಅದನ್ನ ಇದು ಮಾಡ್ತಾರೆ ನಮ್ಗೆ ಐಡಿಯಾ ಇತ್ತಲ್ಲ. ಹಾಗಾಗಿ ಆದಷ್ಟು ಆರಾಮಾಗಿ ಆಕ್ಟ್ ಮಾಡಿದ್ವಿ. ಚೆನ್ನಾಗಾಯ್ತು. ನಿಮ್ ಜರ್ನಿ ಹೇಳೋದಾದ್ರೆ ಸರ್, ತಮ್ಮ ಬಗ್ಗೆ ಹೇಳೋದಾದ್ರೆ, ನಾನು ಪ್ರಾರಂಭ ಮಾಡಿದ್ದು ಮೊದಲಿಂದ ಎಜುಕೇಶನ್ ಎಲ್ಲ ಆಯ್ತು? ಎಜುಕೇಶನ್ ನಮ್ಮ ತಂದೆ ಎಜುಕೇಶನ್ ಡಿಪಾರ್ಟ್ಮೆಂಟಲ್ಲೇ ಇದ್ದವರು. ನಾವು ಹೊಸನಗರ ತಾಲೂಕಲ್ಲಿ ಸ್ಟಾರ್ಟ್ ಆಗಿದ್ದು. ಅಲ್ಲಿಂದ ನಾವು ತಂದೆ ಎಲ್ಲೆಲ್ಲಿ ಹೋಗ್ತಾ ಇದ್ರು ಅವ್ರ ಹಿಂದಕ್ಕೆ ನಾವು ಹೋಗ್ತಾ ಇದ್ವಿ. ನಮ್ಮ ಅಂಬುತೀರ್ಥ ಅಂತ ನೋಣ್ಬೂರು ಪಂಚಾಯತಿ ಬರುತ್ತಲ್ಲ, ಅಲ್ಲಿ ಲಾಸ್ಟ್ ಒಂದು 15-20 ವರ್ಷದಿಂದ ಅಲ್ಲಿ ಫಿಕ್ಸ್ ಆದ್ವಿ, ಮನೆ ಕಟ್ಟಿ. ನಮ್ಮ ಅಜ್ಜಿ ಮನೆ ಬಂದ್ಬಿಟ್ಟು ನೋಣ್ಬೂರಲ್ಲೇ ಬೊಂಬಳಿಗೆ ಅಂತ ಅಲ್ಲಿ ಬರುತ್ತೆ. ಹಾಗಾಗಿ ನಾವು ಸಣ್ಣದಿಂದನೂ ಅಜ್ಜಿ ಮನೇಲಿ ಕಳೆದಿದ್ದೆ ಜಾಸ್ತಿ. ಹಾಗಾಗಿ ಏನೇನು ಕೆಲಸಗಳಾಗ್ತಿದ್ವು ಅದು ಅವ್ರ ಜೊತೆ ಸೇರ್ಕೊಂಡು, ಆಮೇಲೆ ಇಲ್ಲಿನ ಭಾಷೆ ಅವ್ರ ಜೊತೆ ಬೆರ್ತಿದ್ದು, ಅದು ನಮ್ಗೆ ಈಗ ಫಿಲ್ಮಲ್ಲಿ ಹೆಲ್ಪ್ ಆಯಿತು. ಅಲ್ಲಿಂದ 6th ನಾವು ನೋಣ್ಬೂರಲ್ಲೇ ಓದಿದ್ದು. ಹೈಸ್ಕೂಲು ಕನ್ನಡ ಮಾಧ್ಯಮದಲ್ಲೇ ಮಾಡಿದ್ವಿ. PUC ನಮ್ಮ ಜೂನಿಯರ್ ಕಾಲೇಜಲ್ಲಿ PUC ಮಾಡಿದ್ವಿ. ಡಿಗ್ರಿ ಸೈದ್ರ ಕಾಲೇಜ್ ಶಿವಮೊಗ್ಗದಲ್ಲೇ ಮಾಡಿದ್ದು. ಹಾಗೆ ಇನ್ನೊಂದು ಡಿಪ್ಲೊಮಾನ ಮಾಡಿದೆ ಜೊತೆಗೆ. ಅದ್ರ ಜೊತೆಗೆ ಒಂದಿಷ್ಟು ಸಂಘಟನೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಮ್ಮ ನೋಣ್ಬೂರಲ್ಲಿ ಒಂದು ಸ್ನೇಹಮಯಿ ಅಂತ ಒಂದು ಕನ್ನಡ ಸಂಘಟನೆ, ಎಲ್ಲ ಒಂದೇ ಮನಸ್ಥಿತಿಯವರೆಲ್ಲ ಸೇರಿ ಒಂದು ಸಂಘಟನೆ ಕಟ್ಟಿ ಅದರ ಅಧ್ಯಕ್ಷ ಆಗಿ ಒಂದು 10 ವರ್ಷ ವರ್ಕ್ ಮಾಡಿದೆ. ಅದ್ರ ಜೊತೆಗೆ ಹಾಗೆ ಒಂದು ಸ್ವಲ್ಪ ರಾಜಕೀಯನೂ ಇನ್ನೂ ಅಲ್ಲ, ಅದೇ ಒಂದು ನಮ್ಮ ನೋಣ್ಬೂರು ಪಂಚಾಯಿತಿಯ ಉಪಾಧ್ಯಕ್ಷ ಆಗಿ 2.5 ವರ್ಷ ವರ್ಕ್ ಮಾಡಿದೆ. ಆ ನಂತರ ಸದಸ್ಯನಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಆಮೇಲೆ ಇಲ್ಲಿ ತಾಲೂಕು ಒಕ್ಕೂಟದಲ್ಲಿ ಮಾಧ್ಯಮ ಪ್ರತಿನಿಧಿಯಾಗಿ ವರ್ಕ್ ಮಾಡಿದ್ದೆ. ಹೀಗೆ ಜರ್ನಿ ಆಗ್ತಾ ಇದೆ. ಆಮೇಲೆ ಕೋಟಕ್ ಮಹೀಂದ್ರ ಬ್ಯಾಂಕಿನ ಒಂದು ಲೈಫ್ ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಪ್ರೆಸೆಂಟ್ ವರ್ಕ್ ಮಾಡ್ತಿದ್ದೀನಿ. ಮತ್ತೆ ಒಂದು ಸ್ವಲ್ಪ ಟ್ರಾನ್ಸ್ಪೋರ್ಟಿಂಗ್ ಅರ್ತ್ ಮೂವರ್ಸ್ ವರ್ಕ್ ಆಗ್ತಾ ಇದೆ. ಕೊನೆಯದಾಗಿ ಸಿನಿಮಾದ ಬಗ್ಗೆ ಜನರಿಗೆ ಏನು ಹೇಳೋಕೆ ಇಷ್ಟ? ತುಂಬಾ ಚೆನ್ನಾಗಿದೆ. ನಾನು ಫಿಲ್ಮ್ ಬಗ್ಗೆ ಹೇಳ್ಬೇಕಂದ್ರೆ, ಎಲ್ಲ ಒಂದು ಕಡೆ ನಮ್ಮ ಭಾಷೆನ ತುಂಬ ಜನ ತುಂಬ ಹಿಂದಿನ ಕಲಾವಿದರೆಲ್ಲ ಎಲ್ಲ ಕಡೆ ನೀಟಾಗಿ ತೋರಿಸಿದ್ದಾರೆ. ಆದರೆ ನಮ್ಮದು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಆದಷ್ಟು ನಮ್ಮ ಭಾಷೆ, ಜನಜೀವನ, ಆಮೇಲೆ ಇನ್ನೊಂದು ಮುಖ್ಯವಾಗಿ ಅಂದರೆ ಇತ್ತೀಚೆಗಿನ ಟೈಮಲ್ಲಿ ಏನನ್ಸುತ್ತೆ, ಪ್ರೈವೇಟ್ ಸ್ಕೂಲಿನ ಮಕ್ಕಳುಗಳಿಗೆ ಜಾಸ್ತಿ ಗೊತ್ತಿದೆ, ಜಾಸ್ತಿ ತಿಳ್ಕೊಂಡಿದ್ದಾರೆ, ಅದು ಜಾಸ್ತಿ ಚೆನ್ನಾಗಿ ಓದ್ತಾರೆ ಅನ್ನೋದು ಒಂದಿಷ್ಟು ಜನರ ತಲೆಯಲ್ಲಿದೆ. ಆದರೆ ಈ ಫಿಲ್ಮ್ ಬಂದು ನೋಡಿದಾಗ ಗೌರ್ಮೆಂಟ್ ಸ್ಕೂಲಿನ ಮಕ್ಕಳು ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ನಾವು ಒಂದ್ಸರಿ ಸಾಯಿಪ್ರ ಶಾಲೆ ಕಾಸರಗೋಡು ಬಂದಾಗ ಈ ಭಾಷೆ ಮತ್ತು ಕನ್ನಡ ಮಾಧ್ಯಮ
ಬಂದಾಗ ಜನ ಹೆಂಗೆ ಸ್ಪಂದಿಸಿದ್ರು, ಯಾವ ರೀತಿ ನಮ್ದಿದು ನಮ್ಮ ಭಾಷೆ ಅಂತ ಮನ್ಸಿಗೆ ಬಂದಿತ್ತು, ಅದೇ ಥರ ನಮ್ಮ ಕಿಚ್ಚ ಸುದೀಪ್ ಅವ್ರದ್ದೊಂದು ಮೈ ಆಟೋಗ್ರಾಫ್ ಬಂದಾಗ ಜನ ಹೇಗೆ ಸ್ಪಂದಿಸಿದ್ರು, ಒಂದ್ಸರಿ ನಮ್ಮ ಬಾಲ್ಯ ಹೇಗೆ ನೆನಪಾಗ್ತಿತ್ತು, ಅದೇ ಥರ ಇದರಲ್ಲಿ ನೆನಪಾಗುತ್ತೆ. ಒಂದು ಸರಿ ನಾವೆಲ್ಲರೂ ಹೊರಗಡೆ ಇದ್ದರೆ ನಮ್ಮ ಊರಿನವ್ರ ಜೊತೆ ಒಂದ್ಸರಿ ಕಳಿಬೇಕು, ನಮ್ಮ ಆ ಶಾಲೆ ಆ ಫ್ರೆಂಡ್ಸ್ ಜೊತೆಗೆ ಬೆರಿಬೇಕು, ಆ ಊರಿನಲ್ಲಿ ಒಂದು ಸ್ವಲ್ಪ ಟೈಮ್ ಇರಬೇಕು ಅಂತ ಅಂತ ಒಂದು ಸೀನ್ ಕ್ರಿಯೇಟಿವ್ ಆಗುತ್ತೆ. ಅದು ಮಾತ್ರ ಖಂಡಿತ. ನಾವು ಈಗ ಏನು ಹೇಳಿದ್ರು ಜನರಿಗೆ ಅಷ್ಟು ಎಫೆಕ್ಟಿವ್ ಆಗಿ ಅನಿಸಲ್ಲ, ಆದರೆ ಫಿಲ್ಮ್ ಬಂದು ನೋಡಿದ್ರೆ ಖಂಡಿತ ಅವರಿಗೆ ಖುಷಿ ಆಗುತ್ತೆ. ಎಲ್ಲ ಬಂದು ನೋಡಿ ನಮಗೆ ಈ ಫಿಲ್ಮಿಗೆ ಮತ್ತು ನಮ್ಮ ಭಾಷೆಗೆ ಮತ್ತು ನಮ್ಮ ಮಲೆನಾಡಿನ ಸೊಗಡಿಗೆ ಸಪೋರ್ಟ್ ಮಾಡಿ ಅಂತ ನಾನು ಎಲ್ಲರ ಹತ್ರ ಕೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಪಾಠಶಾಲಾ ಸಿನಿಮಾದಲ್ಲಿ ಕೋ ಪ್ರೊಡ್ಯೂಸರ್ ಆಗಿ ಮತ್ತು ಕಲಾವಿದರಾಗಿ ನಟಿಸಿರುವಂತಹ ಚಿಂತು ಕುಮಾರ್ ಕೆಲೂರು ಅವರು ತಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡ್ಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಸಿನಿಮಾದ ಬಗ್ಗೆ ತಾವು ಹೇಳೋಕೆ ಇಷ್ಟಪಡ್ತೀರಾ? ಸಿನಿಮಾ ಇದೊಂದು 90s 89-90ರಲ್ಲಿ ನಡೆಯುವಂಥ ಘಟನೆ. ಇದು ಮಲೆನಾಡು ಜೀವನ ಹೇಗಿತ್ತು ಅವಾಗ, ಅಲ್ಲಿನ ಸ್ಕೂಲಿನ ವ್ಯವಸ್ಥೆಗಳೆಲ್ಲ ಹೇಗಿತ್ತು ಅವಾಗಿನ ಜೀವನ ಕ್ರಮ, ಈ ಹಳ್ಳಿ ಜೀವನದಲ್ಲಿ ಹೇಗೆ ಎಲ್ಲ ಒಂದು ಸಾಂಸ್ಕೃತಿಕವಾಗಿ ಹೇಗೆ ಬರುತ್ತೆ, ಜನರು ಎಷ್ಟು ಎಲ್ಲ ಹೊಂದಾಣಿಕೆ ಮಾಡಿಕೊಂಡು ಒಗ್ಗಟ್ಟಾಗಿ ಒಂದು ಹಬ್ಬ ಅಂದರೆ ಇವತ್ತು ನಾವು ಮನೇಲಿ ಆಚರಣೆ ಮಾಡ್ತೀವಿ. ಆವಾಗ ಊರಿನ ಒಬ್ಬರು ಮುಖಂಡರ ಮೇಲೆ ಎಲ್ಲ ಸೇರಿ ಮಾಡ್ತಿದ್ರು, ಎಲ್ಲರೂ ಸೇರಿ ಗೋಪೂಜೆ ಮಾಡ್ತಾಯಿದ್ರು. ಆ ಅಂದಿನ ನೆನಪನ್ನು ಇವತ್ತಿಗೆ ಜನರಿಗೆ ತಿಳಿಸೋಕ್ಕೋಸ್ಕರ ಇವತ್ತು ಒಳ್ಳೆ ರೀತಿ ಒಂದು ಕಥೆ ಮಾಡಿದ್ದಾರೆ, ಮಕ್ಕಳದ್ದು ಮತ್ತು ದೊಡ್ಡವ್ರದ್ದು. ಇದ್ರ ಮಧ್ಯೆ ಒಂದು ಅರಣ್ಯ ನಾಶದ ಬಗ್ಗೆನೂ ಸಂದೇಶ ಇದೆ ಸಿನಿಮಾದಲ್ಲಿ. ಅವಾಗ ಈ ಜನರಿಗೆ ಇನ್ಕಮ್ ಅಂತ ಏನೂ ಇರಲಿಲ್ಲ, ಕಾಡು ಉತ್ಪತ್ತಿ ಮೇಲೇ ಬಳಸ್ಕೊಂಡು ಇನ್ಕಮ್ ಮಾಡ್ಕೊಂಡು ಬರ್ತಾ ಇದ್ರು. ಇದರಲ್ಲಿ ಏನಾಗಿದೆ ಅಂದರೆ ಅರಣ್ಯದಲ್ಲಿ ಕೆಲವೊಂದು ಮರಗಳತನ ಎಲ್ಲ ಅವಾಗ ಪ್ರಕರಣಗಳಿತ್ತು, ಇವಾಗ ಕಡಿಮೆ ಇದೆ. ಬಟ್ ಅರಣ್ಯ ಇಲಾಖೆಯವ್ರದ್ದು ಮತ್ತು ಊರಿನ ಜನರ ಸಂಘರ್ಷ ಹೇಗಿತ್ತು ಅವ್ರ ಜೊತೆಗೆ ನಿಜವಾಗ ಇದರಲ್ಲಿ ಸಸ್ಪೆನ್ಸ್ ಆಗಿ ಬರುತ್ತೆ. ಯಾರೋ ಮಾಡ್ತಿರೋದು ಒಂದು ಕಳ್ಳತನ, ಯಾರೋ ಮೇಲೆ ಹೋಗಿ ಯಾರ್ಯಾರೋ ಅರೆಸ್ಟ್ ಆಗಿದ್ರು. ಅಂತ್ಯದಲ್ಲಿ ಸಸ್ಪೆನ್ಸ್ ಆಗಿ ಉಳ್ಕೊಂಡು ಮಕ್ಕಳು ಬರೀ ಓದಿನ ಜೊತೆಗೆ ಅಲ್ಲದೆ ಸಾಮಾಜಿಕವಾಗಿ ಹೇಗೆ ಅವತ್ತಿನ ತಿಳುವಳಿಕೆ ಅವ್ರಿಗೆ ಹೇಗಿತ್ತು, ಬರೀ ಪಾಠ ಓದೋದಲ್ಲ, ಊರಿನ ವಿಷಯಗಳಿಗೆ ನಾವು ಹೇಗೆ ನಡ್ಕೋಬೇಕು. ಅಂತಿಮವಾಗಿ ಮಕ್ಕಳಿಂದಾನೇ ಆ ಊರಿನಲ್ಲಿ ಒಂದು ಮರಗಳ್ಳತನ ನಿಲ್ಲಿಸಿ ಡಿಪಾರ್ಟ್ಮೆಂಟಿಗೆ ಮಕ್ಕಳು ಯಾರು ಕಳ್ಳರು ಅಂತ ಹಿಡಿದುಕೊಡ್ತಾರೆ, ಅದೇ ಸಂದೇಶ. ಈ ಫಿಲ್ಮಲ್ಲಿ ಏನಪ್ಪ ಅಂದರೆ ಅರಣ್ಯ ನಾಶ ಮಾಡಬಾರ್ದು, ಪ್ರಕೃತಿ ದತ್ತವಾಗಿ ನಾವು ರೈತರು ಅರಣ್ಯ ಜೊತೆಗೆ ಇರಬೇಕು, ಕಾಡು ಶಿಕಾರಿ ಕೂಡ ಮಾಡಬಾರ್ದು ಅಂತ ಸಂದೇಶ ಇದೆ. ತಾವೆಲ್ಲಾದ್ರೂ ನಟನೆ ಮಾಡಿದರೆ ಸರ್ ಮುಂಚೆ? ಅದು ಫಸ್ಟ್ ಸಿನಿಮಾನೇ? ಇದು ಫಸ್ಟ್ ಸಿನಿಮಾ. ಅಂದ್ರೆ ನಾನು ಪರಿಚಿತನಾಗಿದ್ದೆ ಅದು ಸ್ಕ್ರೀನ್ ಪ್ಲೇ ನಲ್ಲಿ, ಗೆಜನದ ಸಿನಿಮಾದಲ್ಲಿ ಯಾವ್ದೋ ಸಾಂಗ್ ದೃಶ್ಯದಲ್ಲಿ ಕಾಣಿಸ್ಕೊಂಡಿದ್ದೆ, ಯಾವ್ದೋ ಡೈಲಾಗ್ ಸಿಗ್ಲಿಲ್ಲ. ನಮ್ಮ ಪ್ರೊಡ್ಯೂಸಿಂಗ್ ಅಲ್ಲಿ ಇದು ಸೆಕೆಂಡ್ ಸಿನಿಮಾ. ಫಸ್ಟ್ ಸಿನಿಮಾ ಬಂದು ಧರ್ಮಸ್ಥಳ ಸಂಘದಲ್ಲಿ ಒಂದು ಕಾನೂರಾಯಣ ಅಂತ ಸಿನಿಮಾ ಮಾಡಿದ್ವಿ. ನಮ್ಮ ಸಿನಿಮಾ ನಿರ್ಮಾಣನೇ ಅದು ಗಿನ್ನಿಸ್ ದಾಖಲೆಗೆ ಹೋಯ್ತು. 20 ಲಕ್ಷ ಜನ ಸದಸ್ಯರು 20 ರೂಪಾಯಿ ಹಾಕಿ 4 ಕೋಟಿ ಸಿನಿಮಾ ತೆಗ್ದಿರೋದು. ವೀರೇಂದ್ರ ಹೆಗ್ಡೆಯವರು, ಮಾಲತಿ ವೀರೇಂದ್ರ ಹೆಗ್ಡೆಯವರು ಅರ್ಪಿಸಿರೋದು. ಅದು ಸಂಘದವ್ರು ಮಾಡಿದ್ವಿ. ಇಂಡಿವಿಜುವಲ್ ಆಗಿ ನಾನು ಸಹ ನಿರ್ಮಾಪಕನಾಗಿದ್ದು ಈ ಸಿನಿಮಾಕ್ಕೆ. ತುಂಬಾ ಸಂತೋಷ ಆಯ್ತು ನಮಗೆ, ಯಾಕೆಂದ್ರೆ ಇಂಥ ಒಂದು ಹಳ್ಳಿ ಕತೆ ಮಾಡಿ ಇಷ್ಟೊಂದು ಮನೋರಂಜನೆವಾಗಿ ತೆಗೆದಿದ್ದಕ್ಕೆ. ಮತ್ತು ಹಾಡುಗಳೆಲ್ಲ ಇವತ್ತು ಯೂಟ್ಯೂಬಲ್ಲಿ ಹಿಟ್ ಆಗಿದೆ. ಮಕ್ಕಳಿಗೊಂದು ಸುಂದರವಾದ ಹಾಡಿದೆ, ಹೀರೋ ಹೀರೋಯಿನ್ ಹಾಡಿದೆ. ಎಲ್ಲಕ್ಕಿಂತ ಸ್ಪೆಷಲ್ ಆಗಿ ನಮ್ಗೆ ಅಂಟಿಕೆ ಪಿಂಟಿಕೆ ಸಾಂಗ್ ಸಿನಿಮಾದಲ್ಲಿ ಬಂದಿದೆ, ನಮ್ಮ ಮಲೆನಾಡಿನ ಸಂಸ್ಕೃತಿ. ಹಾಗಾಗಿ ನಮ್ಗೆ ತುಂಬಾ ಸಂತೋಷವಾಗಿ ಎಲ್ಲರೂ ಒಂದು ಒಳ್ಳೆ ಸಿನಿಮಾ ಮಾಡಿದ್ವಿ. ಮುಂದೆ ಅದು ಜನ ಹೇಗೆ ಮಲೆನಾಡೋರಂತೂ ತುಂಬಾ ಚೆನ್ನಾಗಿ ಸ್ವೀಕಾರ ಮಾಡ್ತಾರೆ. ರಾಜ್ಯಾದ್ಯಂತ ಓಡ್ಲಿ, ಒಳ್ಳೆ ಹೆಸರಾಗ್ಲಿ, ನಮ್ಮ ಮಕ್ಕಳಿಗೂ ಕೂಡ ಒಳ್ಳೆ ಹೆಸರು ಬರಲಿ ಅಂತ ನಾವು ನಂಬಿಕೆ ಇಟ್ಕೊಂಡಿದ್ವಿ. ಜನರ ರೆಸ್ಪಾನ್ಸ್ ಹೇಗಿದೆ ಸರ್ ಸಿನಿಮಾ? ತುಂಬಾ ಚೆನ್ನಾಗಿದೆ. ನಮ್ಮ ಊರಿನಲ್ಲೇ ಹೇಳ್ತಾರೆ, ಏನ್ ಚೆನ್ನಾಗಿದೆ, ಮಕ್ಕಳ ಸಾಂಗ್ ಕಾಮಿಕ್ ಆಗಿದೆ, ಸಿನಿಮಾ ಚೆನ್ನಾಗಿ ಹಿಂಗಿರ್ಬೋದು ಎಲ್ಲ ಕೇಳ್ತಾರೆ. ಬಟ್ ನಾವು ಕೆಲವೊಂದು ವಿಷಯನ ಬಾಯ್ ಬಿಡಂಗಿಲ್ಲ, ತೋಟಿಗೆ ಬಂದು ನೋಡಿ ಅಂತ. ನಮಗೂ ಕುತೂಹಲ ಇದೆ, ಫಸ್ಟ್ ಡೇ ಹೇಗೆ ಓಡತ್ತೆ ರಾಜ್ಯಾದ್ಯಂತ ಹೇಗಿರುತ್ತೆ. ಥ್ಯಾಂಕ್ ಯು. ಪಾಠಶಾಲಾ ಸಿನಿಮಾದ ಬಾಲನಟಿ ರಿಷಿಕಾ ಅವರು ತಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡ್ಸೋಣ. ರಿಷಿಕಾ, ಸಿನಿಮಾ ಜರ್ನಿ ಹೇಗಿತ್ತು ಅದ್ರ ಬಗ್ಗೆ ಹೇಳೋದಾದ್ರೆ, ನೀವು ಯಾವ್ದು ಪಾತ್ರ ಮಾಡ್ತಾ ಇದ್ದೀರಾ ಸಿನಿಮಾದಲ್ಲಿ? ನಾನು ಸಿನಿಮಾದಲ್ಲಿ ನಯನ ಪಾತ್ರ ಮಾಡ್ತಾ ಇದ್ದೀನಿ. ಫಸ್ಟು ವಾಗ್ದೇವಿ ಸ್ಕೂಲಲ್ಲಿ ಆಡಿಷನ್ ಇತ್ತು. ಅದು ಫಸ್ಟ್ ಆಡಿಷನ್ ಹೆಂಗೆ ಏನಂತ ಗೊತ್ತಿದ್ದಿಲ್ಲ. ಹೋಗಿ ಒಂದು ಆ್ಯಕ್ಟ್ ಒಂದು ಮಾಡಿ ಬಂದೆ. ಮತ್ತು ನನಗೆ ಆ ಸ್ಲೈಡು ಅಂದರೆ ಮಲೆನಾಡು ಭಾಷೆ ಅಷ್ಟು ಬರ್ತಿದ್ದಿಲ್ಲ, ನಮ್ಮ ಅಪ್ಪನೇ ಅದೆಲ್ಲ ಹೇಳ್ಕೊಟ್ಟಿದ್ದು. ಸೆಲೆಕ್ಟ್ ಆದೆ. ಆಮೇಲೆ ಹೀಗೆ ಡೈರೆಕ್ಟ್ರು ಸಪೋರ್ಟ್ ಮಾಡ್ತಾ ಹೋದರು, ಹೇಗೆ ಆ್ಯಕ್ಟ್ ಮಾಡೋದು, ಸುಮಾರು ಆ್ಯಕ್ಟ್ ಎಲ್ಲ ಕೊಟ್ಟು ಹೇಗೆ ಮಾಡೋದು, ಹೇಗೆ ಕ್ಯಾಮ್ರಾ ಮುಂದೆ ನಿಲ್ಲೋದು, ಹೇಗೆ ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡೋದು ಅಂತೆಲ್ಲ ಧೈರ್ಯ ಎಲ್ಲ ತುಂಬಿ ಡೈರೆಕ್ಟ್ರು ಹೇಳ್ಕೊಡ್ತಾ ಇದ್ರು. ಅಂದರೆ ನಿಮ್ಗೆ ಇಂಟ್ರೆಸ್ಟ್ ಇತ್ತಾ ಸಿನಿಮಾದಲ್ಲಿ? ನಾನೊಂದು ಯಾವುದಾದ್ರೂ ಒಂದು ಚಿಕ್ಕ ಪಾತ್ರ ಆದರೂ ಮಾಡಬೇಕು ಅಂತ ಇಂಟ್ರೆಸ್ಟ್ ಇತ್ತಾ? ಇತ್ತು. ಸಿನಿಮಾದಲ್ಲಿ ಯಾವ ಪಾತ್ರ ಮಾಡ್ತಾ ಇದ್ದೀರಾ? ತಮ್ಮದು ಯಾವ ಪಾತ್ರ? ನಾನು ನಯನ ಅಂತ ಹೀರೋ ತಂಗಿಯಾಗಿ ಮೇನ್ ಕ್ಯಾರೆಕ್ಟರ್ ಮಾಡ್ತೀನಿ. ಹೀರೋ ತಂಗಿಯಾಗಿ ಮಾಡ್ತಾ ಇದ್ದೀರಾ. ನಿಮ್ ಯಾವ ಓದ್ತಾ ಇರೋದು ಎಜುಕೇಶನ್ ಎಲ್ಲ ಯಾವ ಸ್ಕೂಲ್? ಪ್ರೈಮರಿ ತನಕ ಶಿವಭಾರತಿ ಓದಿದ್ದು. ಈಗ
ಪ್ರಜ್ಞಾ ಭಾರತಿ ಓದ್ತಾ ಇದ್ದೀನಿ. ಓಕೆ, ಸ್ಕೂಲಲ್ಲೆಲ್ಲ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ತಮಗೆ? ಎಲ್ಲ ಬಂದ ತಕ್ಷಣ ಆ್ಯಕ್ಟರ್ ಬಂದರು ಹಂಗೆ ಹಿಂಗೆ ಅಂತಾರೆ. ಅವರಿಗೂ ಖುಷಿ ಇದೆ. ನನ್ನ ಫ್ರೆಂಡ್ಸ್ ಒಬ್ಳು ಮಾಡ್ತೀಯಳಂತ, ನೋಡಬೇಕು ಯಾವಾಗ ಬರುತ್ತೆ ಅಂತ ಕೇಳ್ತಾ ಇರ್ತಾರೆ. ಅವರು ಹೇಳ್ತಿರ್ತಾರೆ ನಮಗೂ ಒಂದು ಅವಕಾಶ ಸಿಕ್ಕರೆ ಕೊಡೆ ಅಂತ. ಓಕೆ ಓಕೆ, ನಮ್ಮ ಅಪ್ಪ ಅಮ್ಮನ ಹೆಸರು ಹೇಳೋದಾದ್ರೆ? ಅಪ್ಪನ ಹೆಸರು ರವೀಶ್ ಅಂತ, ಅಮ್ಮನ ಹೆಸರು ಆಶಾ ಅಂತ. ಓಕೆ, ಸಿನಿಮಾದ ಬಗ್ಗೆ ಆಡಿಯನ್ಸಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಸಿನಿಮಾದ ಬಗ್ಗೆ ಹೇಳೋದಂದರೆ ಈ ಮಲ್ನಾಡ್ ಕಲ್ಚರ್ ಇಟ್ಕೊಂಡು ಮಲ್ನಾಡಿಗೆ ಮೂವಿ ಮಾಡ್ತಾ ಇದ್ದೀವಿ. ಅಂದರೆ ನಮ್ಮ ಅಪ್ಪ ಅಮ್ಮಂದರೆಲ್ಲ ಹೇಗೆ ಓದ್ತಿದ್ರು, ಫ್ರೆಂಡ್ಸ್ ಜೊತೆಲ್ಲ ಹೇಗೆ ಆಡ್ತಿದ್ರು, ಆವಾಗಿಂಗೆಲ್ಲ ಹೇಗೆ ಮಾಡ್ತಿದ್ರು ಅಂತ ಹೇಳ್ತಾ ಇದ್ದೀವಿ. ಇಡೀ ಮಲ್ನಾಡು ಹೇಗಿದೆ ಅಂತ ನಮ್ಮ ಮೂವಿಲಿ ತೋರಿಸ್ತಾರೆ. ಓಕೆ, ಥ್ಯಾಂಕ್ ಯು. ಪಾಠಶಾಲಾ ಸಿನಿಮಾದ ಬಾಲನಟ ಚಿರಾಗ್ ಗೌಡ ಅವರು ತಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಚಿರಾಗ್, ಹೇಳಿ, ನಿಮ್ದೊಂದು ಸಿನಿಮಾ ಜರ್ನಿ ಹೇಗಿತ್ತು? ಎಲ್ಲಿಂದ ಪ್ರಾರಂಭ ಮಾಡಿದ್ರಿ? ತಾವು ಮೊದಲೇ ಬಾರಿಗೆ ಆಕ್ಟ್ ಮಾಡಿದ್ದು ಹೇಗೆ ಅನಿಸ್ತು ತಮಗೆ? ಆ್ಯಕ್ಟ್ ಮಾಡಿದಂತೂ ತುಂಬ ಚೆನ್ನಾಗಿತ್ತು. ಒಂಥರ ಹೊಸ ಎಕ್ಸ್ಪೀರಿಯೆನ್ಸು. ಅಂದರೆ ನಾವು ಸ್ಕೂಲಲ್ಲಿ ಒಂದ್ಸತಿ ಆಡಿಷನ್ ಇತ್ತು. ಅವಾಗ ನಾವು ಆಡಿಷನ್ಗೆ ಹೋಗಿ ಅಟೆಂಡ್ ಆಗಿದ್ದೆ. ಆಮೇಲೆ ಅವರು ಸೆಲೆಕ್ಟ್ ಮಾಡಿದ್ರು. ನಾವು ಆಡಿಷನ್ ಅಲ್ಲಿ ಸೆಲೆಕ್ಟ್ ಆಗಿ ಸ್ಕೂಲಲ್ಲೇ ಆಡಿಷನ್ ಆಗಿರೋದಾ? ಹಾಗಲ್ಲ, ಅಂದ್ರೆ ಸ್ಕೂಲಲ್ಲಿ ಅವ್ರು ಕಂಡಕ್ಟ್ ಮಾಡಿದ್ರು ಆಡಿಷನ್. ಓಕೆ ಓಕೆ ಓಕೆ. ಮತ್ತೆ ಆಮೇಲೆ ಅವರು ನಮಗೆ ಟ್ರೈನಿಂಗ್ ಇತ್ತು, ವರ್ಕ್ಶಾಪ್ ಇಟ್ಟಿದ್ರು ಸರ್. ಅಲ್ಲೆಲ್ಲ ನಮಗೆ ಡಿಫ್ರೆಂಟ್ ಕ್ಯಾರೆಕ್ಟರ್ನೆಲ್ಲ ಕೊಟ್ಟು, ಅಂದ್ರೆ ಡಿಫ್ರೆಂಟ್ ಕ್ಯಾರೆಕ್ಟರ್ ನಮ್ಮನ್ನ ಯಾವ ತರ ಕ್ಯಾರೆಕ್ಟರ್ ಒಳಗೆ ನಾವು ಹೇಗೆ ಹೋಗ್ಬೇಕು ಅನ್ನೋದು ನಮ್ಗೆ ಸರ್ ಹೇಳ್ಕೊಟ್ರು. ಓಕೆ, ಮುಂದೆ ನೀವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಮುಂದುವರಿಬೇಕಂತಿದ್ದೀರಾ ಹೇಗೆ ಅಂತ? ಇದೇ ಜರ್ನಿನ ಪ್ರಾರಂಭ ಮಾಡಬೇಕು ಅಂತಿದ್ದೀರಾ ಹೇಗೆ? ಆಪರ್ಚುನಿಟೀಸ್ ಬಂದ್ರೆ ಕಂಟಿನ್ಯೂ ಮಾಡ್ಬೇಕು. ಓಕೆ, ಸ್ಟಡೀಸ್ ಜೊತೆಗೆ ಇದನ್ನು ಕೂಡ ಮೇಂಟೈನ್ ಮಾಡ್ತೀರಾ? ಹೌದು. ಪೇರೆಂಟ್ಸ್ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ತಮಗೆ ಅಂತ? ಪೇರೆಂಟ್ಸ್ ಅಂದ್ರೆ ಫಸ್ಟ್ ಆಡಿಷನ್ ಇಂದ ಹಿಡಿದ್ಬಿಟ್ಟು ಲಾಸ್ಟ್ ಇಲ್ಲಿವರೆಗೂ ನಮ್ಗೆ ಅಪ್ಪ ಅಮ್ಮ ಫುಲ್ ಸಪೋರ್ಟಿವ್ ಆಗಿದ್ದಾರೆ. ಪ್ರತಿ ಸತಿ ಶೂಟಿಂಗ್ ಇರ್ತಾ ಅವರೇ ಕರ್ಕೊಂಡೋಗಿ ಅವರೇ ಮತ್ತೆ ಕರ್ಕೊಂಡ್ ಬರೋದೆಲ್ಲ ಮಾಡ್ತಿದ್ರು. ಓಕೆ, ಈ ಸಿನಿಮಾದ ಡೈರೆಕ್ಟರ್ ತಮಗೆ ಸಪೋರ್ಟ್ ಮಾಡಿದ್ದಾರೆ, ಹಾಗೆ ಟೀಮ್ ಎಷ್ಟು ಸಪೋರ್ಟ್ ಮಾಡಿದೆ? ಡೈರೆಕ್ಟರ್ ಮಾತ್ರ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅಂದ್ರೆ ನಮ್ಗೆ ಒಂದು ಸೀನ್ ಆಗ್ತಿರ್ಲಿಲ್ಲ ಅಂದ್ರೆ ನಿಂತ ಆಗತ್ತೆ ಮಾಡು, ಮತ್ತೆ ಅವರು ಫುಲ್ ಮೋಟಿವೇಶನಲ್ ಎಲ್ಲ ಕೊಟ್ಟು ಸಪೋರ್ಟ್ ಎಲ್ಲ ಮಾಡ್ತಿದ್ರು. ಓಕೆ, ನೀವು ಓದಿದ್ದು ಚಿಕ್ಕಂದಿಂದ ಓದಿದ್ದು ಸ್ಕೂಲ್ ಬಗ್ಗೆ ಹೇಳೋದು? ಅಂದ್ರೆ ಫಸ್ಟ್ ಪ್ರೈಮರಿ ಫಸ್ಟ್ ಇಂದ 7th ತನಕ ನಾನು ಸಹ್ಯಾದ್ರಿ ICSE ಓದಿದೆ. ನೆಕ್ಸ್ಟ್ ಈಗ ಹೈಸ್ಕೂಲ್ 8th ಇಂದ ವಾಗ್ದೇವಿಯಲ್ಲಿ ಓದ್ತಿದ್ದೀನಿ. ಈಗ ವಾಗ್ದೇವಿಲಿ ಓದ್ತಾ ಇದ್ದೀರಾ? ಅಲ್ಲಿ ಹೇಗೆ ಸಪೋರ್ಟಿವ್ ಆಗಿದೆ? ಅಲ್ಲಿ ಎಷ್ಟು ಖುಷಿ ಪಡ್ತಾ ಇದ್ದಾರೆ? ಈಗ ಫುಲ್ ನಮ್ಮ ಕ್ಲಾಸಲ್ಲೆಲ್ಲ ನಾನು ಹೀರೋ ತರನೇ ಟ್ರೀಟ್ ಮಾಡ್ತಿದ್ದಾರೆ ಅವರೆಲ್ಲ. ಓಕೆ, ತಮ್ಗೆ ಎಷ್ಟು ಖುಷಿ ಆಗ್ತಿದೆ ಅದನ್ನೆಲ್ಲ ನೋಡಿದಾಗ ಅಂತ? ನಾನು ಇದ್ರಲ್ಲೇ ಮುಂದುವರಿಬೇಕು ಅಂತ ಸಹಜವಾಗಿ ಅನ್ಸಿರತ್ತೆ ತಮ್ಗಲ್ವಾ? ಓಕೆ, ಅವರಿಗೆಲ್ಲ ಅನಿಸ್ತಿದ್ಯಾ ನೀನ್ ಮಾಡಿದ್ಯಾ ನಾನು ಮಾಡ್ಬೇಕು? ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಿದ್ರು ನಂಗೆ ಒಂದು ರೋಲ್ ಕೊಡ್ಸು, ನಾನು ಆಡಿಷನ್ಗೆ ಬರ್ತಿದ್ರು ನೀವು ಮುಂಚೆ ಹೇಳಿದ್ರೆ ಅಂತ ಹೇಳ್ತಿದ್ರು. ಓಕೆ, ಮತ್ತೆ ಕೊನೆಯದಾಗಿ ಸಿನಿಮಾದ ಬಗ್ಗೆ ಹೇಳೋದ್ರೆ ತಾವೇನ್ ಹೇಳಕ್ ಇಷ್ಟಪಡ್ತೀರಾ? ಕೊನೆಯದಾಗಿ ಅಂದ್ರೆ ಇದು ನಮ್ಮ ಮಲ್ನಾಡ್ ಮೂವಿ ಆಗಿದೆ. ಮಲ್ನಾಡ್ ಮೂವಿ ಆಗಿರೋದ್ರಿಂದ ಯಾರ್ಯಾರು ನಮ್ಮ ಮೂವಿನ ನೋಡಿ, ನಮ್ಮ ಮೂವಿ ತುಂಬಾ ಚೆನ್ನಾಗಿದೆ. ಮಲ್ನಾಡಲ್ಲಿ ನಮ್ಮ ಅಪ್ಪ ಅಮ್ಮರೆಲ್ಲ ಹೇಗಿದ್ರು, ಅವರೆಲ್ಲ ಯಾವ್ಯಾವ ತರ ತರಲೆ ಮಾಡ್ತಿದ್ರು, ಅವರೆಲ್ಲ ಯಾವ್ಯಾವ ತರ ಓದಿನ ಜೊತೆಗೆ ಜೀವನದ ಪಾಠನು ಹೇಗೆ ಕಲಿತಿದ್ರು ಅನ್ನೋದು ನಮ್ಮ ಮೂವಿಯಿಂದ ನೋಡ್ಬೋದು ನೀವು. ಪಾಠಶಾಲಾ ಸಿನಿಮಾದ ಬಾಲನಟ ಆಯುಷ್ ಅವರು ಇಂದಿನ ವಿಶೇಷ ಸಂದರ್ಶನದಲ್ಲಿ ತಮ್ಮೊಟ್ಟಿಗೆ ಭಾಗಿಯಾಗಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡ್ಸೋಣ. ಸಿನಿಮಾ ಹೇಗಿತ್ತು, ಸಿನಿಮಾದ ಬಗ್ಗೆ ಅವ್ರೇನ್ ಹೇಳ್ತಾರೆ ಅಂತ ಅವ್ರ ಬಾಯೆಲ್ಲ ಕೇಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹೇಳಿ ಆಯುಷ್, ತುಂಬಾ ಬಾರಿ ಜೋಶ್ ಆಗಿದ್ದೀರಾ. ಸಿನಿಮಾದ ಬಗ್ಗೆ ತಮ್ಗೆ ಏನ್ ಅನ್ಸುತ್ತೆ? ತಮ್ಮ ಪಾತ್ರ ಯಾವ್ದಾದ್ರ ಬಗ್ಗೆ ಹೇಳ? ಅದರಲ್ಲಿ ನನ್ನ ಪಾತ್ರ ದಿನೇಶ ಅಂತ ನನ್ನ ಹೆಸರು. ಅದರಲ್ಲಿ ನಂದು ಸ್ಟೂಡೆಂಟ್ ಕ್ಯಾರೆಕ್ಟರ್ ಆಗಿರುತ್ತೆ. ನನ್ನ ಕ್ಯಾರೆಕ್ಟರ್ ಸ್ವಲ್ಪ ಕಾಮಿಡಿ ಆಗಿರುತ್ತೆ, ಮತ್ತೆ ಹಳ್ಳಿ ಮಕ್ಕಳು ಹೇಗಿರ್ತಾರೆ ಆ ಥರ. ಓಕೆ, ಮೊದಲಿಂದನೂ ಕೂಡ ತಮಗೆ ಇಂಟ್ರೆಸ್ಟ್ ಇತ್ತ ಹೇಗೆ? ಯಾವ್ದಾದ್ರು ಬೇರೆ ಪಾತ್ರದಲ್ಲಿ ಮಾಡಿದ್ದೀರಾ ಅಥವಾ ಇದೇ ಫಸ್ಟಾ? ಅಲ್ಲ, ನನಗೆ ಆಕ್ಟಿಂಗ್ ಇಷ್ಟ ಆಯ್ತು. ರೀಲ್ಸ್ ಎಲ್ಲ ಮಾಡ್ತಾ ಇದ್ದೆ ಲಾಕ್ಡೌನ್ ಟೈಮಲ್ಲಿ, ಟಿಕ್ ಟಾಕ್ ಎಲ್ಲ ಮಾಡ್ತಿದ್ದೆ. ಆಮೇಲೆ ವಾಗ್ದೇವಿ ಸ್ಕೂಲ್ ಆಡಿಷನ್ ಎಲ್ಲ ಇತ್ತು, ಅಲ್ಲಿಗೆ ಹೋಗಿ ಸೆಲೆಕ್ಟ್ ಆದೆ. ಓಕೆ, ಯಾವ ಸ್ಕೂಲಲ್ಲಿ ಓದ್ತಾ ಇದ್ದೀರಿ? ಸಹ್ಯಾದ್ರಿನಾ? ಓಕೆ, ಅಲ್ಲಿ ಹೇಗೆ ಸಪೋರ್ಟಿವ್ ಆಗಿದೆ? ಅಲ್ಲಿ ಜನರ ರೆಸ್ಪಾನ್ಸ್ ಹೇಗಿದೆ? ನಿಮ್ದು ಫ್ರೆಂಡ್ಸ್ ಎಲ್ಲ ಏನಂತಿದ್ದಾರೆ? ನಾನು ನೋಡಕ್ ಬರಬೇಕು, ಫ್ರೀ ಟಿಕೆಟ್ ಎಲ್ಲ ಬೇಕು, ಈ ಥರ ಎಲ್ಲ ಇದೆ. ಓಕೆ, ಇಲ್ಲೇ ಮಲೆನಾಡಿನಲ್ಲೇ ಶೂಟ್ ಆಗಿರೋದು. ತಮ್ಮ ಮನೆ ರಂಜಿತ್ ಕಟ್ಟೆ ಇಲ್ಲೇ ಹತ್ರದವ್ರೇನಾ? ಶೂಟಿಂಗ್ ಟೈಮಲ್ಲೆಲ್ಲ ಡೈರೆಕ್ಟ್ರು ಜೊತೆಗೆ ನಿಮ್ಮ ಟೀಮ್ ಎಲ್ಲ ಎಷ್ಟು ಸಪೋರ್ಟಿವ್ ಆಗಿತ್ತು? ತುಂಬಾ ಸಪೋರ್ಟ್ ಮಾಡ್ತಿದ್ರು. ಓಕೆ, ನೆಕ್ಸ್ಟ್ ಮುಂದೇನು ಕೂಡ ಇದೇ ಇದ್ರಲ್ಲಿ ಜರ್ನಿಲಿ ಮುಂದುವರಿಬೇಕು ಅಂತಿದ್ರೆ ಹೇಗೆ? ಎಜುಕೇಶನ್ ಜೊತೆಗೆ ಇದನ್ನೇ ನಿಭಾಯಿಸ್ಕೊಂಡು ಹೋಗ್ಬೇಕು? ಎರಡು ಬೇಕು ಅಂತ. ಓಕೆ, ಒಂದನ್ನೇ ಡಿಪೆಂಡ್ ಆಗಕ್ಕಾಗಲ್ಲ. ಓಕೆ, ತಮ್ಮ ಪೇರೆಂಟ್ಸ್ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ? ತುಂಬಾ ಸಪೋರ್ಟ್ ಮಾಡ್ತಾರೆ ಪೇರೆಂಟ್ಸ್. ಓಕೆ, ಸಿನಿಮಾ ನೋಡಿ ಅಂತ ಜನರಿಗೆ ಏನ್ ಹೇಳೋಕೆ ಇಷ್ಟಪಡ್ತೀರಾ? ನಿಮ್ಮ ಹಳೆ ಬಾಲ್ಯ ಎಲ್ಲ ನೆನಪಾಗತ್ತೆ ಈ ಫಿಲಮ್ ನೋಡಿದ್ರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, 28ಗೆ ರಿಲೀಸ್ ಆಗ್ತಾ ಇದೆ. ಎಲ್ರಿಗೂ ಕೂಡ ಥಿಯೇಟ್ರಿಗೆ ಬಂದು ಎಲ್ಲರೂ ಕೂಡ ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಸಿನಿಮಾ ಇದು. ನವೆಂಬರ್ 28ಕ್ಕೆ ಪಾಠಶಾಲಾ. ನಮ್ಮೂರ್ ಎಕ್ಸ್‌ಪ್ರೆಸ್, ನಿಮ್ಮ ಸುದ್ದಿಯ ಜೊತೆಗಾರ.